ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ನಾವು ನಮ್ಮ ಅಮ್ಮನ ಮನೆ ದೇವರಿಗೆ ಹೋಗ್ತಾ ಇದ್ದೀವಿ. ಇದನ್ನು ಒಂದು 6 ಮಂತ್ಸ್ ಬ್ಯಾಕ್ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ. ಸೇಮ್ ಟು ಸೇಮ್ ಅದೇನೆ. ಈ ಸಲನೂ ಹೋಗಿದ್ವಿ. ಯಾಕಂತಂದರೆ ಹುಣ್ಣಿಮೆ ಇತ್ತಲ್ವ, ಬನದ ಹುಣ್ಣಿಮೆ, ಮುತ್ತೈದೆ ಹುಣ್ಣಿಮೆ. ಆ ಪೂಜೆನ ನಾವು ಮನೇಲಿ ಮಾಡ್ತಾಯಿದ್ವಿ ಪ್ರತಿ ವರ್ಷವೂ. ಈ ವರ್ಷ ದೇವಸ್ಥಾನದಲ್ಲಿ ಮಾಡಬೇಕು ಅಂತ ಹೇಳಿದ್ರಿಂದ ದೇವಸ್ಥಾನಕ್ಕೆ ಹೋಗಿ ಮಾಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಈ ಒಂದು 6 ಮಂತ್ಸ್ ಬ್ಯಾಕ್ ನೀವು ನೋಡಿದರೆ ಗೊತ್ತಿರುತ್ತೆ, ಅಮರೇಶ್ವರ ಮಠ ಮತ್ತು ನಮ್ಮನೆ ಅಮ್ಮನ ಮನೆ ದೇವರು ಎರಡನ್ನೂ ತೋರಿಸಿದ್ದೆ. ಅಂದರೆ ಅವ್ರ ಮನೆ ಗೃಹ ಪ್ರವೇಶದ ಟೈಮಲ್ಲಿ. ಇವಾಗ ಅಲ್ಲಿಗೆ ಹೋಗ್ತಾ ಇರೋದು. ಹೋಗೋ ದಾರಿಲಿ ನಮ್ಮ ಪಾಪುದು ಬರ್ತ್ಡೇ ಮಾಡಿದ್ವಿ. ಅವಳದು ಅವತ್ತು ಅಂದರೆ ಶುಕ್ರವಾರ 2ನೇ ತಾರೀಕು ಬರ್ತ್ಡೇ ಇತ್ತು. ಬರ್ತ್ಡೇನ ಮನೆಯಲ್ಲಿ ಸೆಲೆಬ್ರೇಟ್ ಮಾಡಿದ್ವಿ. ಅಂದರೆ ನೈಟ್ 12 ಗಂಟೆಗೆ ಮಾಡಿದ್ವಿ. ಅದಾದಮೇಲೆ ನಾವು ಮಾಡಿರಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಇದ್ವಲ್ಲ ಜೊತೇಲಿ, ಹೋಗ್ತಾ ದಾರಿಲೇ ಮಾಡೋಣ ಅಂಥೇಳಿ. ಮಲೆಬೆನ್ನೂರು ಹತ್ರ ಒಂದು ದೇವಸ್ಥಾನ ಇದೆ ನೋಡಿ, ಯಾವುದದು ವೀರಭದ್ರೇಶ್ವರ ದೇವಸ್ಥಾನ ಅಂಥೇಳಿ. ನಮ್ಮೂರ ಹತ್ರನೂ ಈ ಥರದ್ದೊಂದು ಒಳ್ಳೆ ದೇವಸ್ಥಾನ ಇದೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಇವಾಗ ರೀಸೆಂಟಾಗಿ 1 ಇಯರ್ ಬ್ಯಾಕ್ ನನಗೆ ಆ ದೇವಸ್ಥಾನ ಗೊತ್ತಾಗಿದ್ದು. ಆ ದೇವಸ್ಥಾನ ಓಪನ್ ಇರಲಿಲ್ಲ. ಹೊರಗಡೆನೇ ನಿಂತ್ಕೊಂಡು ಅಲ್ಲಿ ಅವಳದು ಬರ್ತ್ಡೇ ಕೇಕ್ ಕಟ್ಟಿಂಗ್ ಎಲ್ಲ ಮಾಡ್ಕೊಂಡು ಬಂದ್ವಿ. ಅಲ್ಲಿ ಟೇಬಲ್ ಇರಲಿಲ್ಲ, ಅದಕ್ಕೋಸ್ಕರ ಬಕೆಟೇನೇ ಇಟ್ಟಿದ್ದೀವಿ, ನೋಡ್ಬೋದು. ಪಾಪ ಮಲ್ಕೊಂಡಿದ್ಲು. ಅವಳನ್ನ ಎಬ್ಬಿಸಿ ಕೇಕ್ ಕಟ್ಟಿಂಗ್ ಮಾಡಿಸ್ತಿರೋದು. ಸ್ವಲ್ಪ ಹೊತ್ತು ಹತ್ತಲು. ಅದಾದಮೇಲೆ ಅವಳೇ ಕೇಕ್ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇವಾಗ ಅವಳದು 5 ಇಯರ್ಸ್ ಕಂಪ್ಲೀಟ್ ಆಗಿ 6 ಇಯರ್ಸ್ಗೆ ಆಗಿದೆ. ನಾವಿಲ್ಲಿ ನಮ್ಮ ಫ್ಯಾಮಿಲಿ ಫುಲ್ಲು ಹೋಗಿದ್ವಿ. 2 ಗಾಡೀಲಿ ಹೋಗಿತ್ತು. ಒಂದು ಅಶೋಕ ಲೇಲ್ಯಾಂಡ್ ಟಾಟಾ ಎಸಿ ಥರ ಬರುತ್ತಲ್ಲ ಅದು, ಇನ್ನೊಂದು ಈಕೋ ಗಾಡಿ. ಇವಾಗ ನೋಡ್ತಿರ್ಬೋದು, ಅದು ನೈಟ್ ನಾವು ಬರ್ತ್ಡೇ ಸೆಲೆಬ್ರೇಷನ್ ಮಾಡಿ ನಿಮಗೆ ತೋರಿಸಿದ್ದು. ಇದು ನಾವು ದಾರಿಲಿ ಹೋಗ್ತಾ ಬೆಳಗ್ಗೆ ತೋರಿಸ್ತಾ ಇರೋದು ನಾನು ವಿಡಿಯೋ ಮಾಡಿ. ಇವಾಗ ಬೆಳಗ್ಗೆ ನಾವು ಈ ಮಾರುತೇಶ್ವರ ದೇವಸ್ಥಾನನೂ ತೋರಿಸಿದ್ದೀನಿ, ನೀವು ನೋಡಿರ್ಬೋದು ಓಲ್ಡ್ ವಿಡಿಯೋದಲ್ಲಿ. ಯಾವಾಗ ಹೋದರೂ ಅಷ್ಟೇ ಫಸ್ಟ್ ಈ ದೇವಸ್ಥಾನಕ್ಕೆ ಹೋಗಿ ಅಲ್ಲೆಲ್ಲ ಮುಖ ಎಲ್ಲ ತೊಳ್ಕೊಂಡು ಕೈ ಮುಗಿದು ಅದಾದಮೇಲೆ ಮುಂದೆ ಹೋಗ್ತೀವಿ. ಇವಾಗ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಬಂದಾಗ ಬೆಳಗ್ಗೆ 6 ಗಂಟೆ ಆಗಿತ್ತು. ನಾವು ಇಲ್ಲಿಂದ ಮನೆ ಬಿಟ್ಟಾಗ ರಾತ್ರಿ 10 ಗಂಟೆ ಆಗಿತ್ತು. ಅಲ್ಲಿಗೆ ಹೋದಾಗ 6 ಗಂಟೆ ಆಗಿತ್ತು. ಅಲ್ಲಿಂದ ಸುಮಾರು ನಮ್ಮ ಅಮ್ಮನ ಮನೆ ದೇವರು ಉತ್ತಿನೆಲ್ಲಮ್ಮ ಅಂತ, ಅದು ಒಂದು 100-150 ಕಿಲೋಮೀಟ್ರ್ ಆಗುತ್ತೆ ಅಂತ ಅನಿಸುತ್ತೆ. ಇವಾಗ ಅಲ್ಲಿಗೆ ಹೋದ್ವಿ. ನಾವು ಹೋಗಿದ ತಕ್ಷಣ ಫಸ್ಟ್ ಮಾಡಿದ್ದು ಬಳೆ ಇಡಿಸ್ಕೊಳ್ಳೋದು. ಎಲ್ಲರೂ ಬಳೆ ಇಡಿಸ್ಕೊಂಡ್ವಿ. ಫಸ್ಟ್ ಟೈಮು ನಾವು ಈ ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ಬಳೆ ಇಡಿಸ್ಕೊಂಡಿದ್ದು. ಯಾಕಂದರೆ ಹುಣ್ಣಿಮೆ ಇತ್ತಲ್ವ, ಅದು ಮುತ್ತೈದೆ ಹುಣ್ಣಿಮೆ, ಅದಕ್ಕೋಸ್ಕರ ಫಸ್ಟು ಬಳೆನ ಇಡಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಮುಂದೆ ಹೋಗಿದ್ದು. ಅದಾದಮೇಲೆ ಅಲ್ಲಿಂದ ಬಂದು ಇವಾಗ ಫಸ್ಟು ತಿಂಡಿ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಎಲ್ಲರೂ ಕೂಡ ನೋಡ್ತಾ ಇರ್ಬೋದು. ಆಮೇಲೆ ಎಲ್ಲರೂ ಸ್ನಾನ ಗಿನ ಮಾಡಿಕೊಂಡು ರೆಡಿಯಾಗಿ ದೇವ್ರ ಪೂಜೆ ಮಾಡಿದ್ದು. ಇಲ್ಲಿ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಲ್ಲ ಬಂದಿದ್ರಲ್ವ, ಅವ್ರದ್ದು ದೀಡ್ ನಮಸ್ಕಾರ ಹಾಕೋದಿತ್ತು. ಅವರು ಬಂದಿದ್ದರು, ನಾವು ಹೋಗಿದ್ವಿ 2 ಗಾಡೀಲಿ. ಅದಾದಮೇಲೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನಾವು ಸ್ನಾನ ಮಾಡೋಕ್ಕೆ ಅಂತ ಹೊರಟಿದ್ವಿ. ಸ್ನಾನ ಮಾಡಿಕೊಂಡು ಬಂದ್ವಿ. ಅದಾದಮೇಲೆ ಇಲ್ಲಿ 3 ದಿನದ ನಾನು ವೀಡಿಯೋನ ಅಪ್ಲೋಡ್ ಮಾಡಿರೋದು. ಒಂದಕ್ಕಷ್ಟೇ ಇಲ್ಲೆಲ್ಲ ಮುಗಿಸ್ಕೊಂಡು ಅದಾದಮೇಲೆ ನಾವು ಇನ್ನೊಂದು ನಮ್ಮ ಅಮ್ಮನ ಮನೆ ಗಂಡ ದೇವರಿಗೆ ಅಂದರೆ ಮಾನ್ಸ್ಕಲ್ ರಂಗನಾಥ ಸ್ವಾಮಿಗೆ ಹೋಗಿತ್ತು. ಅದಾದಮೇಲೆ ಆವತ್ತಿನ ದಿವಸನೇ ನೈಟು ಹಂಪಿಗೂ ಹೋದ್ವಿ. ಇಲ್ಲಿ ಎಲ್ಲದಕ್ಕೂ ನಾನು ವಾಯ್ಸ್ ಓವರ್ ಕೊಡೋಕ್ಕೆ ಹೋಗಿಲ್ಲ, ಸ್ವಲ್ಪ ಮಾತ್ರ ವಾಯ್ಸ್ ಓವರ್ನ ಕೊಟ್ಟಿರೋದು. ಅದಾದಮೇಲೆ ವಿಡಿಯೋ ಹೇಗಿದೆಯೋ ಹಾಗೇ ಅಪ್ಲೋಡ್ ಮಾಡಿರ್ತೀವಿ. ಫಸ್ಟು ಇಲ್ಲಿಂದ ಅಮ್ಮನ ಮನೆ ದೇವ್ರಿಗೆ ಹೋಗಿ, ಅಂದರೆ ಉತ್ತಿನೆಲ್ಲಮ್ಮಂಗೆ ಹೋಗಿ, ಅಲ್ಲಿಂದ ಮಾನ್ಸ್ಕಲ್ಲಿಗೆ ಹೋಗಿ, ಅದಾದಮೇಲೆ ಹಂಪಿಗೆ ಹೋಗಿ ಹಂಪೆ ನೋಡಿಕೊಂಡು ರಿಟರ್ನ್ ವಾಪಸ್ ಮನೆಗೆ ಬಂದಿದ್ದು. ಮನೆಗೆ ರಿಟರ್ನ್ ವಾಪಸ್ ಬಂದಾಗ ನಾವು ಬೆಳಗ್ಗೆ ಒಂದು 6 ಗಂಟೆ ಆಗಿತ್ತು. ಅಲ್ಲಿಂದ ನಾವು ಬಿಡಬೇಕಾದ್ರೆ ಮಧ್ಯಾಹ್ನ 3:30ಗೆ ಬಿಟ್ಟಿದ್ವಿ. ಅಂದರೆ ಅದಕ್ಕಿಂತ ಮುಂಚೆ ನಮ್ಮ ಅತ್ತಿಗೆ ಅವರ ಅಪ್ಪ ಅಮ್ಮ ಅಲ್ಲೇ ಪಕ್ಕದೂರಲ್ಲಿ ಜಾತ್ರೆ ಇತ್ತು, ಅವ್ರನ್ನ ಮಾತಾಡಿಸ್ಕೊಂಡು, ಅವರಲ್ಲಿ ಜಾತ್ರೆಗೆ ಬಂದಿದ್ದರು, ಅವ್ರನ್ನ ಮಾತಾಡಿಸ್ಕೊಂಡು ಅದಾದಮೇಲೆ ನಾವು ಅಲ್ಲಿಂದ ಬಿಟ್ಟಾಗ 3:30 ಆಗಿತ್ತು. 3:30ಗೆ ಅಲ್ಲಿ ಬಿಟ್ಟರೆ ನಮ್ಮೂರಿಗೆ ಬರೋಷ್ಟರೊಳಗೆ ಬೆಳಗ್ಗೆ 6 ಗಂಟೆ ಆಗಿತ್ತು. 6 ಗಂಟೆಗೆ ಬಂದು, ಅಂದರೆ ಇವತ್ತು ವಿಡಿಯೋ ಎಡಿಟ್ ಮಾಡ್ತಾಯಿದ್ದೀನಿ, ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೆಳಗಿನ ಜಾವ 6 ಗಂಟೆಗೆ ನಮ್ಮೂರಿಗೆ ನಾವು ಬಂದ್ವಿ. ಇವತ್ತು ಸೋಮವಾರ.
ಅದಾದಮೇಲೆ ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ನಾವು ಪೂಜೆ ಮಾಡಿಸ್ಕೊಬರೋಕ್ಕೆ ಅಂತೇಳಿ ಹೋಗ್ತಾ ಇದ್ವಿ. ಮಾಡಿಸಿರಲಿಲ್ಲ, ಹಣ್ಣು ಕಾಯೆಲ್ಲ ತಗೊಂಬಂದು ಹಂಗೆ ಇಟ್ಟಿದ್ವಿ, ಅಂದರೆ ಎಲ್ಲರ ಜೊತೆನೂ ಹೋಗೋಣ ಅಂತ ಹೇಳಿ ಇವಾಗ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು. ಅದಾದಮೇಲೆ ಇಲ್ಲಿ ನನ್ನ ಸೊಸೆ ಮುದ್ದು ಕೈಗೆ ಏಟಾಗಿತ್ತಂತೆ. ನೋಡು ಇಲ್ಲೇನೋ ಆಗಿದೆ ಅಂತ ತೋರಿಸ್ತಾ ಇದ್ಲು. ಅದಕ್ಕೆ ಅದೇನೋ ಆಗಲ್ಲ, ಸುಮ್ಮನೆ ಇರು ಅಂತ ಹೇಳ್ತಾ ಇದ್ದೆ. ಇಲ್ಲಿ ಎಡೆಗೆ ನಾವು ಹೋಳಿಗೆ, ಅನ್ನ, ಸಾಂಬಾರು ಮತ್ತು ಪಲ್ಯ ಮಾಡಿದ್ವಿ. ಇದಿಷ್ಟನ್ನು ಮಾಡಿದ್ವಿ. ಹೋಗಿದ ತಕ್ಷಣ ತಿಂಡಿ ಮಾಡ್ಕೊಂಡು ತಿಂದು ನೆಕ್ಸ್ಟ್ ಅದನ್ನೇ ಮಾಡಿದ್ದು. ಇಲ್ಲಿ ಪಡ್ಲಿಗೆ ತುಂಬ್ಸೋಕ್ಕೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ರು. ಮತ್ತು ನಮ್ಮ ಚಿಕ್ಕಮ್ಮ ದೀಡ್ ನಮಸ್ಕಾರ ಆಗ್ತಿತ್ತಲ್ಲ, ಅದು ಕೂಡ ಎಲ್ಲ ಮುಗ್ದಿತ್ತು. ಇವಾಗ ಪಡ್ಲಿಗೆನ ತುಂಬಿಸ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಅದಾದಮೇಲೆ ಇಲ್ಲಿಂದ ಬಿಟ್ಟರೆ ನಾವು ಹೋಗಿದ್ದು ನಮ್ಮ ಅಮ್ಮನ ಮನೆ ಗಂಡ ದೇವರಿಗೆ. ಅಲ್ಲೋಗಿ ಅಲ್ಲಿ ಅವತ್ತೊಂದು ದಿನ ಸ್ಟೇ ಮಾಡಿ ನೆಕ್ಸ್ಟ್ ಡೇ ನಾವು ಹಂಪೆಗೆ ಹೋಗಿ ರಿಟರ್ನ್ ನಮ್ಮೂರಿಗೆ ವಾಪಸ್ ಬಂದಿತ್ತು. ಇದಾದಮೇಲೆ ನಾನು ವಿಡಿಯೋ ಹೇಗಿದೆಯೋ ಹಾಗೇ ಅಪ್ಲೋಡ್ ಮಾಡಿರ್ತೀನಿ, ಯಾವುದನ್ನು ಎಡಿಟ್ ಮಾಡೋಕ್ಕೆ ಹೋಗಲ್ಲ. ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಂದು ಉಪ್ಪು ಕೊಡು ಬಂಗಾರ ಕೂಸು. ಅಲ್ಲ ಉಪ್ಪ ಕೊಡು, ಉಪ್ಪ ಕೊಡು, ಉಪ್ಪ ಕೊಡು, ಉಪ್ಪ ಕೊಡು, ಉಪ್ಪ ಕೊಡು ನನಗೆ. ಕುಂಕುಮ ಹಚ್ಚಿ ಈಗಿಲ್ಲ ಅಟ್ಟವರ್ದು ಚೂಸಿ ಬಿಸಿ ಇಲ್ಲಿ ಒಳಗ ಇಲ್ಲಿ ಇಲ್ಲೇ ಒಳಗಮ್ಮ ಹೋಗಲಿ ಬಾ ಅಲ್ಲ ಮಂಗಳಾರತಿ ತಗೊಳ್ರಿ ಹೋಗಿ ಅಲ್ಲಿ. ಅಲ್ಲಿ ನೋಡ ಅಲ್ಲಿ ಹೆಂಗೆ ಮತ್ತೇನು ಮಾಡ್ತದೆ
ಹಲೋ ತಿಂಡಿ ಆಯ್ತಾ ತಿಂಡಿ ಅದಕ್ಕೆ ಪಾಪುನ ಕಳ್ಸೋದಿಲ್ಲವ ತೆಗಿ ಫೋಟೋ ತೆಗಿ. ಕರ್ಕೊಂಡು ಹೋಗ್ಬೇಕ ಗಂಡ ಎಂತಿ ವಾರ ಕೂತು ಉಂಡ್ಲಂಗ್ ಮಕ್ಕಂಡಿರವ ಗಂಡ ಎಂತಿ ಏನು ಪಂಟ ಜೀವಸ್ತಂಭ ಅಂದರೆ ಈ ಥರದ ನಾನು ಇದಿಷ್ಟು ಕುಡ್ದು ಅದನ್ನು ವಾಪಸ್ ಕೊಟ್ಟು ಯಾವಾಗ ಏನು ಉಳಿನಾ ಅಷ್ಟು ಉಳಿತಾ ಹೆಂಚಿಗೈತೆ. ಉಳಿ ಐತೆ ಕೋಡಿ ಇರೋದು ಕಾಪಾರ ಮುಖ ಟೆನ್ಷನ್ ಕೊಡ್ಬೇಡ ಉಳಿದ್ರು ಮೊದಲೇ ಮುಟ್ಟಾವ ನಾನು ಹುಳಿ ಇಲ್ಲ ಬಿ ಕೋಲ್ಡ್ ಐತೆ. ಯಾಕೆ ದಪ್ಪ ಕಾಣಿಸ್ತೀನಪ್ಪ ಇದ್ರೊಳಗೆ ಒಳ್ಳೆ ಆಂಟಿ ಗಿಂಟಿ ಆಗ್ಬಿಟ್ನಾ ಏನೋ ಅಂತ. ಇಲ್ಲ ಇವಾಗ 15-16 ಹುಡುಗಿ ಈ ರೇಂಜಿಗೆ ಆಂಟಿ ಥರ ಎಲ್ಲ ಕಾಣಿಸ್ಬಾರ್ದು ನಾನು ಅದಕ್ಕೆ. ಹೌದಾ ಡ್ರೆಸ್ ಹಂಗೈತೆ ಅನಿಸ್ತೈತೆ. ನೋಡ ಚೆನ್ನಾಗಿ ಕಟ್ಕೊಂಡು ಈಗ ಇದು ಇಲ್ಲಿ ಹೊಳೆ ಬರ್ತಲ್ಲ ಇಲ್ಲಿ ಈ ಹೊಳೆಯಿಂದ ಹಚ್ಚಕ್ಕೆ ಅಂಜಿರೋದ್ರ ಬೆಟ್ಟ ಮತ್ತು ನಾವೇನು ಮಾಡಿದ್ವಿ ಅಂಜಿರೋದ್ರ ಬೆಟ್ಟಕ್ಕೆ ಹೋದ್ವಿ ಅಲ್ಲಿಂದ ಬಂದ್ವಿ ಒಳಗೆ ಬಂದ್ವಿ ಆ 30 ರೂಪಾಯಿ ಆಟ ಕೊಟ್ಟು ಬರ್ತದೆ ನಿಂತಿದ್ಲು ಅಂತ ಹೋಗ್ಬಿಟ್ಲು ಕಡಕ್ಲು ಹಿಡ್ಕೊಂಬಿಟ್ರು ಅಯ್ಯಪ್ಪ ದುಡ್ಡು ಹೋದ್ರು ಅಂತಂದು ನಾನು ಡೋಡೆ ಬಂದ್ವಿ ನೋಡ ಇದ್ದಲ್ಲಿ ಎಲ್ಲಾರ ಕಾಲಿಟ್ರೆ ಅಲ್ಲೇ ತಿರ್ಗಾಡ್ ತಗೊಂಡ್ಬರ್ತಾರೆ. ಹೆಂಗೆ ಮಕ್ಕೊಂಡಿರಿ ನೋಡಿ ಜನ ಇಲ್ಲ.